ಫ್ಯಾಕ್ಟ್ ನಂಬರ್ 1. ನಿಮ್ಮ ಫೋನ್ ಮೆಮೊರಿ ಫುಲ್ ಆಗಿದ್ದಾಗ ಯಾವುದಾದ್ರೂ ಫೋಟೋಸ್ ಅಥವಾ ವಿಡಿಯೋಸ್ ಅಥವಾ ಫೈಲ್ಸ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಂದ್ರೆ ಒಂದು ಮೈಕ್ರೋ ಎಸ್ ಡಿ ಕಾರ್ಡ್ ಬೇಕಾಗುತ್ತೆ. ಸೊ ಕಾರ್ಡ್ ಮೇಲೆ ಮೈಕ್ರೋ ಎಸ್ ಡಿ ಕಾರ್ಡ್ ಅಂತ ಬರೆದಿರುತ್ತೆ. ಸ್ನೇಹಿತರೆ, ನಿಮಗೆ ಎಸ್ ಡಿ ಫುಲ್ ಫಾರ್ಮ್ ಏನು ಗೊತ್ತಾ? ನಿಮಗೆ 5 ಸೆಕೆಂಡ್ ಟೈಮ್ ಕೊಡ್ತಾನೆ. ಉತ್ತರವನ್ನು ಕಮೆಂಟ್ ಮಾಡಿ. ಇದಕ್ಕೆ ಉತ್ತರ ಎಸ್ ಡಿ ಅಂದರೆ ಸೆಕ್ಯೂರ್ ಡಿಜಿಟಲ್ ಕಾರ್ಡ್ ಅಂತ ಅರ್ಥ. ಫ್ಯಾಕ್ಟ್ ನಂಬರ್ 2. ಜುಲೈ 1913 ಫರ್ನಾಂಡ್ಸ್ ಕ್ರೀಕ್ನ ಫ್ರಾನ್ಸ್ ದೇಶದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಆ ಸ್ಥಳದಲ್ಲಿ 56.7 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಸೃಷ್ಟಿಯಾಗುತ್ತೆ. ಸೊ ಇದೇ ನಮ್ಮ ಪ್ರಪಂಚದಲ್ಲಿ ದಾಖಲಾಗಿರುವ ಹೈಯೆಸ್ಟ್ ಟೆಂಪರೇಚರ್. ಫ್ಯಾಕ್ಟ್ ನಂಬರ್ 3. ಡಾಟಾ ಕೇಬಲ್ ಅಥವಾ ಚಾರ್ಜಿಂಗ್ ಕೇಬಲ್ಗಳನ್ನು ಬಳಕೆ ಮಾಡ್ತವೆ. ಈ ಡಾಟಾ ಕೇಬಲ್ಗೆ ಈ ಪಾರ್ಟ್ ಯಾಕಿರುತ್ತೆ ಗೊತ್ತಾ? ಇದನ್ನು ಚಾರ್ಜಿಂಗ್ ತುದಿ ಕಟ್ ಆಗದ ರೀತಿಯಲ್ಲಿ ಕಾಪಾಡುವುದಕ್ಕೆ ಕೊಟ್ಟಿರುವುದಿಲ್ಲ. ಇದನ್ನು ತುಂಬ ಇಂಪಾರ್ಟೆಂಟ್ ಪರ್ಪೋಸ್ಗಾಗಿ ಕೊಟ್ಟಿರ್ತಾರೆ. ಇದು ಎಲ್ಲ ಕಡೆಯಿಂದ ಬರುವ ರೇಡಿಯೇಷನ್ ಸಿಗ್ನಲ್ಸ್ನ ತಡೆಹಿಡಿಯುತ್ತೆ. ಇದು ಇನ್ವಿಸಿಬಲ್ ರೇಡಿಯೇಷನ್ನ ಡಾಟಾ ಕೇಬಲ್ ಒಳಕ್ಕೆ ಹೋಗದ ರೀತಿಯಲ್ಲಿ ತಡೆಹಿಡಿಯುತ್ತೆ. ಇದನ್ನು ಫೆರೈಟ್ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 5. ಈಗಿನ ಟೈಮ್ನಲ್ಲಿ ವಾಟ್ಸಪ್ ಮೆಸೆಂಜರ್ ಬಂದಿರುವುದರಿಂದ SMS ಬಳಕೆ ಕಡಿಮೆಯಾಗಿದೆ ಅಂದುಕೊಂಡಿದ್ದಾದರೆ ಅದು ತಪ್ಪು. ಈ SMS ಫುಲ್ ಫಾರ್ಮ್ ಬಂದ್ಬಿಟ್ಟು ಶಾರ್ಟ್ ಮೆಸೇಜಿಂಗ್ ಸರ್ವಿಸ್. ಅಂದರೆ ಇದರಲ್ಲಿ ವಿಡಿಯೋ ಕಳಿಸಲಿಕ್ಕೆ ಆಗುವುದಿಲ್ಲ, ಮೆಸೇಜ್ ಮಾತ್ರ ಕಳಿಸಬಹುದು. ಈ ಮೆಸೇಜ್ ಹೆಚ್ಚಾಗಿ ಸೋಷಿಯಲ್ ಮಾರ್ಕೆಟಿಂಗ್ ಮಾಡುವವರಿಗೆ ಯೂಸ್ ಆಗುತ್ತೆ. ನಿಮಗೆ ಫೋನ್ನಲ್ಲಿ ಆಗಾಗ SMS ಬರ್ತಾ ಇರ್ತವೆ. ಇದನ್ನು ಕೊಂಡುಕೊಂಡ್ರೆ ಇದು ಫ್ರೀ, ಇದನ್ನು ಕೊಂಡುಕೊಂಡ್ರೆ ಇಷ್ಟು % ಕ್ಯಾಶ್ ಬ್ಯಾಕ್ ಅಂತ. ಇವುಗಳನ್ನು ಸೋಷಿಯಲ್ ಮಾರ್ಕೆಟಿಂಗ್ದವರೇ ಕಳಿಸೋದು. ಈ ಪ್ರಪಂಚದಲ್ಲಿ ದಿನಕ್ಕೆ 2.3 ಬಿಲಿಯನ್ SMS ಕಳಿಸಲಾಗುತ್ತೆ. ಅಂದರೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ 2 ಲಕ್ಷ SMS ಕಳಿಸಲಾಗುತ್ತೆ. ಆಶ್ಚರ್ಯಕರವಾದ ವಿಷಯವೇನೆಂದರೆ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಮೆಸೇಜ್ ಕಳಿಸಿದ್ದು ಏನೆಂದರೆ 1992ರಲ್ಲಿ ಇಂಗ್ಲೆಂಡ್ಗೆ ಮೇಲ್ ಪಾಪ್ವರ್ಡ್ ಅನ್ನೋ ವ್ಯಕ್ತಿ ಮೇರಿ ಕ್ರಿಸ್ಮಸ್ ಎಂದು ಕಳಿಸ್ತಾನೆ. ಮೇರಿ ಕ್ರಿಸ್ಮಸ್ ಅನ್ನೋ ಪದ ಈ ಪ್ರಪಂಚದಲ್ಲೇ ಮೊದಲು ಕಳುಹಿಸಿದ ಫಸ್ಟ್ ಮೆಸೇಜ್. ಫ್ಯಾಕ್ಟ್ ನಂಬರ್ 6. ನಿಮಗಿದು ಗೊತ್ತಾ? ನಮ್ಮ ಪ್ರಪಂಚದಲ್ಲಿ ಫ್ಯಾಕ್ಟ್ರೀಸ್, ಟೆಕ್ನಾಲಜಿ, ಕರೆಂಟ್, ಪೊಲ್ಯೂಷನ್ ಇಲ್ಲದಿದ್ದರೆ ನಮ್ಮ ಆಕಾಶ ಈ ರೀತಿ ಕಾಣಿಸುತ್ತೆ. ಆದರೆ ಪ್ರಸ್ತುತ ಆಕಾಶ ಈ ರೀತಿ ಕಾಣಿಸುತ್ತೆ. ಒಂದು ವೇಳೆ ಆಕಾಶದಲ್ಲಿ ಪೊಲ್ಯೂಷನ್ ಇಲ್ಲದಿದ್ದರೆ ದೊಡ್ಡ ದೊಡ್ಡ ಗ್ಯಾಲಕ್ಸಿಗಳನ್ನು ನಮ್ಮ ಕಣ್ಣಿನಿಂದ ನೋಡಬಹುದು. ಇಂಥ ಆಕಾಶವನ್ನು ನಮ್ಮ ಜೀವನ ಪೂರ್ತಿ ನೋಡುವುದಕ್ಕೆ ಆಗುವುದಿಲ್ಲ. ಫ್ಯಾಕ್ಟ್ ನಂಬರ್ 7. ನಿಮಗಿದು ಗೊತ್ತಾ? ಪ್ರತಿದಿನ ಇನ್ಸ್ಟಾಗ್ರಾಮ್ನಲ್ಲಿ 9,50,00,000 ಫೋಟೋಸ್ ಅಪ್ಲೋಡ್ ಆಗುತ್ತವೆ. ಅದರಲ್ಲಿ 70% ಫೋಟೋಸ್ಗಳು ಯಾರಿಗೂ ಕಾಣಿಸೋದಿಲ್ಲ. ತುಂಬ ಜನ ಒಳ್ಳೆಯ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ಆದರೆ ಪಾಪ್ಯುಲರ್ ಪೀಪಲ್ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡುವುದರಿಂದ ಜನರೆಲ್ಲ ಅವುಗಳನ್ನು ಮಾತ್ರ ನೋಡ್ತಾರೆ. ಫ್ಯಾಕ್ಟ್ ನಂಬರ್ 8. ನಾವೆಲ್ಲ ದಿನನಿತ್ಯ ನಮ್ಮ ಜೀವನದಲ್ಲಿ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡ್ತೇವೆ. ಯಾಕಂದರೆ ಇದು ನಮ್ಮ ದಿನನಿತ್ಯದ ಕೆಲವು ಕೆಲಸಗಳನ್ನು ಸುಲಭ ಮಾಡುತ್ತೆ. ಆದರೆ ನಮ್ಮ ಫೋನ್ಗಳು ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಯಾಕಿದ್ದಾವೆ ಗೊತ್ತಾ? ಇದಕ್ಕೆ ಉತ್ತರ ಸರ್ಕಲ್ ಮತ್ತು ಟ್ರಯಾಂಗಲ್ ಶೇಪ್ಗಳಿಗೆ ಹೋಲಿಕೆ ಮಾಡಿದರೆ ಫೋನನ್ನು ಹಿಡಿದುಕೊಳ್ಳೋದಕ್ಕೆ ರೆಕ್ಟ್ಯಾಂಗ್ಯುಲರ್ ಶೇಪ್ ತುಂಬ ಈಸಿಯಾಗಿರುತ್ತೆ. ಈ ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಆಲ್ಫಾಬೆಟ್ಸ್ ಮತ್ತು ಕ್ಯಾರೆಕ್ಟರ್ಸ್ ನೋಡುವುದಕ್ಕೆ ಸುಂದರವಾಗಿ ಕಾಣಿಸುತ್ತವೆ. ರೆಕ್ಟ್ಯಾಂಗ್ಯುಲರ್ ಶೇಪ್ನಲ್ಲಿ ಅಲ್ಲಲ್ಲಿ ಗ್ಯಾಪ್ಗಳು ಕ್ರಿಯೇಟ್ ಆಗುವುದಿಲ್ಲ. ಅದೇ ನೀವು ಸರ್ಕಲ್ ಮತ್ತು ಟ್ರಯಾಂಗಲ್ ಶೇಪ್ಗಳನ್ನು ಯೂಸ್ ಮಾಡಿದರೆ ಅಲ್ಲಲ್ಲಿ ನಿಮಗೆ ಗ್ಯಾಪ್ಸ್ ಕಂಡು ಬರ್ತವೆ. ಸೊ ಈ 3 ಫೋನ್ಗಳಲ್ಲಿ ನಿಮಗೆ ಇಷ್ಟವಾದ ಫೋನ್ ಯಾವುದಂತ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 9. ನೀವು ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಟ್ರೈನ್ ಮೇಲ್ಭಾಗದಲ್ಲಿರುವ ಚೈನ್ನ ಯಾವುದೇ ಅವಸರವಿಲ್ಲದೆ ಎಳೆದಿದ್ದಲ್ಲಿ ಜೈಲಿಗೆ ಹೋಗಬೇಕಾಗುತ್ತೆ ಮತ್ತು ನಿಮ್ಮ ಮೇಲೆ ದಂಡವನ್ನು ವಿಧಿಸ್ತಾರೆ. ಸೊ ಯಾರಾದರೂ ಚೈನ್ನ ಎಳೆದ್ರೆ ಟ್ರೈನ್ ನಿಂತು ಬಿಡುತ್ತೆ. ನಿಂತು ಈ ರೀತಿಯ ಸೌಂಡ್ ಮಾಡುತ್ತೆ. ಟ್ರೈನ್ ಸಾಮಾನ್ಯವಾಗಿ ಈ ರೀತಿಯ ಸೌಂಡ್ ಮಾಡುವುದಿಲ್ಲ. ಈ ರೀತಿಯ ಸೌಂಡ್ ಮಾಡಿದರೆ ಯಾರೋ ಟ್ರೈನ್ ಚೈನ್ನ ಎಳೆದಿದ್ದಾರೆ ಅಂತ ಅರ್ಥ. ಆ ಸಂದರ್ಭದಲ್ಲಿ ಟ್ರೈನ್ ಡ್ರೈವರ್ಗೆ 2 ಆಪ್ಷನ್ಸ್ ಇರ್ತವೆ. ಒಂದು, ಟ್ರೈನ್ನ ನಿಲ್ಲಿಸಬಹುದು. 2, ಟ್ರೈನ್ ಚೈನ್ ಎಳೆದವರನ್ನ ಗಮನಕ್ಕೆ ತೆಗೆದುಕೊಳ್ಳದೆ, ಅಂದರೆ ಎಮರ್ಜೆನ್ಸಿಯನ್ನು ಕೇರ್ ಮಾಡದೆ ಟ್ರೈನ್ನ ಮುಂದಕ್ಕೆ ನಡೆಸಬಹುದು. ಆದರೆ ಟ್ರೈನ್ ಡ್ರೈವರ್ ಸಾಮಾನ್ಯವಾಗಿ ಈ ರೀತಿ ಮಾಡುವುದಿಲ್ಲ. ಫ್ಯಾಕ್ಟ್ ನಂಬರ್ 11. ವೈಟ್ಔಟ್. ನಮಗೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಇವುಗಳಲ್ಲಿ ವೆದರ್ ಕ್ಲೈಮೇಟ್ ವಿಭಿನ್ನವಾಗಿ ಕಾಣಿಸುತ್ತವೆ. ಆದರೆ ವೈಟ್ಔಟ್ ಅನ್ನೋದು ಒಂದು ವಿಚಿತ್ರವಾದ ಕಂಡೀಷನ್. ಇದರಲ್ಲಿ ವಿಸಿಬಿಲಿಟಿ ಮತ್ತು ಕಾಂಟ್ರಾಸ್ಟ್ ಮಧ್ಯೆ ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ಆಗುವುದಿಲ್ಲ. ಈ ಪಿಕ್ಚರ್ನ ನೋಡಿದರೆ ಪೂರ್ತಿಯಾಗಿ ವೈಟ್ ಕಾಣಿಸುತ್ತೆ. ಇದರಲ್ಲಿ ಕ್ಲೈಮೇಟ್ಗೆ, ಭೂಮಿಗೆ ಇಂಟರ್ಫೇಸ್ ಕಾಣಿಸೋದಿಲ್ಲ. ಫ್ಯಾಕ್ಟ್ ನಂಬರ್ 12. ಒಂದು ಸಾರಿ ಈ ಮಾನ್ಸ್ಟರ್ನ ನೋಡಿ.
ಇದನ್ನ ನೀರಿನಲ್ಲಿರೋ ರಕ್ತ ಪಿಶಾಚಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಹೆಸರು ಲ್ಯಾಂಪ್ರೆ. ಇದು ಹೆಚ್ಚಾಗಿ ನಾರ್ತ್ ಅಮೆರಿಕದ ಸಮುದ್ರದಲ್ಲಿ ಕಂಡುಬರುತ್ತೆ. ಇವು ಮೀನುಗಳ ಶರೀರವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಆ ಮೀನಿನಲ್ಲಿರೋ ರಕ್ತವನ್ನೆಲ್ಲ ಕುಡಿಯುತ್ತವೆ. ಇದು ಮೀನುಗಳನ್ನ ಅಷ್ಟೇ ಅಲ್ಲ, ಮನುಷ್ಯನನ್ನ ಕೂಡ ಬಿಡುವುದಿಲ್ಲ. ಇವುಗಳು ಮನುಷ್ಯನನ್ನು ನೀರಿನಲ್ಲಿ ನೋಡಿದರೆ ಬಿಡುವುದಿಲ್ಲ. ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ರಕ್ತವನ್ನು ಕುಡಿಯುತ್ತವೆ. ಇದು ಮುಖ್ಯವಾಗಿ ಕುತ್ತಿಗೆ, ಹೊಟ್ಟೆಯಂತಹ ಮೃದುವಾದ ಪ್ರದೇಶವನ್ನು ಹೆಚ್ಚು ಅಟ್ಯಾಕ್ ಮಾಡುತ್ತೆ. ಇದು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡಿದ ನಂತರ ರಕ್ತ ಕುಡಿಯುವವರೆಗೂ ಬಿಡುವುದಿಲ್ಲ. ನಿಮಗೆ ಈ ರೀತಿಯ ಪ್ರಾಣಿ ಕಂಡರೆ ಎಚ್ಚರವಾಗಿರಿ. ಇದು ಫ್ರೆಂಡ್ಸ್ ಈ ದಿನದ ಟಾಪ್ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರೀತಿಯ ಟಾಪ್ 10 ಇಂಟ್ರೆಸ್ಟಿಂಗ್ ಆ್ಯಂಡ್ ನಾಲೆಜಬಲ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಆಕ್ಟಿವೇಶನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.